ಅಮೃತಧಾರೆ ಸೀರಿಯಲ್ ಪ್ರೇಮಿಗಳ ದಿನವೇ ಪ್ರೀತಿಗೆ ನೀರು ಬಿಡ್ತಾರೆ ಪಾರ್ಥ ಅಪೇಕ್ಷಾ. ಅಮೃತಧಾರೆಯಲ್ಲಿ ಮುಂದೇನಾಯಿತು? ಅಮೃತಧಾರೆಯಲ್ಲಿ ಜಯದೇವ್ ಮಾಡಿದ ಪ್ಲಾನ್ ಸಕ್ಸಸ್ ಆಗಿದೆ. ತನಗೆ ಬೇಕಾದಂಥ ಎಲ್ಲ ಅರೇಂಜ್ಮೆಂಟ್ಸ್ ಅನ್ನು ಮಾಡಿಕೊಂಡಿದ್ದಾನೆ. ಇಲ್ಲಿ ಅಪೇಕ್ಷೆ ದಡ್ಡತನವನ್ನು ಮರೆದಿದ್ದು ತಾನು ಪಾರ್ಥನನ್ನು ಪ್ರೀತಿಸಿದರೂ ಕೂಡ ಇದೀಗ ಜಯದೇವನ ಜೊತೆಗೆ ಬಾಳನ್ನು ಹಂಚಿಕೊಳ್ಳಲು ತಯಾರಾಗಿದ್ದಾಳೆ. ತನಗೂ ಪಾರ್ಥನಿಗೂ ಮದುವೆ ಎಂದು ಪಾರ್ಥ ಮಾಡಿಕೊಂಡಿದ್ದ ಅಪೇಕ್ಷೆಗಳಿಗೆ ಇದೀಗ ಪಾರ್ಥನ ಜಾಗದಲ್ಲಿ ಜಯದೇವ್ ಇರುವುದು ಗೊತ್ತಾಗಿದೆ ಕೂಡ ಸುಮ್ಮನಾಗಿದ್ದಾಳೆ. ಎಲ್ಲ ಕಣ್ಣು ಮುಂದೆ ನಡೆಯುತ್ತಿದ್ದರೂ ಅಪ್ಪಿ ಮೌನ. ತಾನು ಪಾರ್ಥನನ್ನು ಪ್ರೀತಿಸುವ ವಿಚಾರವನ್ನು ಎಲ್ಲರ ಮುಂದೆ ಬಾಯಿ ಬಿಟ್ಟು ಹೇಳಿದ್ದರೆ ಸಮಸ್ಯೆ ಆಗುತ್ತಿರಲಿಲ್ಲ. ಅದು ಬಿಟ್ಟು ಪಾರ್ಥನನ್ನು ಸಂಪರ್ಕಿಸಲು ಆಗುತ್ತಿಲ್ಲ ಎನ್ನುವ ಆತಂಕದಲ್ಲಿದ್ದಾಳೆ. ನೋಡದಿಂದ ಜಯದೇವನ ಜೊತೆಗೆ ಉಂಗುರ ಬದಲಾಯಿಸಿಕೊಂಡಿದ್ದಾಳೆ. ಪುರೋಹಿತರು ಲಗ್ನ ಪತ್ರಿಕೆ ಓದಿದರೂ ಮಾತನಾಡದೆ ಕುಳಿತಿದ್ದಾಳೆ. ಜಯದೇವನಿಗೆ ಹಾರ ಹಾಕಿ ಕೈ ಬೆರಳಿಗೆ ಉಂಗುರವನ್ನು ತೊಡಿಸಿದ್ದಾರೆ. ಅಪೇಕ್ಷಳ ಮೌನಕ್ಕೆ ಸದ್ಯ ಜಯದೇವನಿಗೆ ಪ್ಲಸ್ ಪಾಯಿಂಟ್ ಆಗಿದೆ. ಅಪೇಕ್ಷಳ ಮನಸಾರೆ ಒಪ್ಪಿದ ಪಾರ್ಥನ ಪ್ರೀತಿಯನ್ನು ತನ್ನ ಕೈಯಾರ ಹಾಳು ಮಾಡಿಕೊಂಡಿದ್ದಾಳೆ. ಅಪೇಕ್ಷೆ ಮತ್ತು ಜಯದೇವ ಎಂಗೇಜ್ಮೆಂಟ್ ಸುಸೂತ್ರವಾಗಿ ನೆರವೇರಿದೆ. ಜಯದೇವನ ಮಾತುಗಳಿಗೆ ಕಣ್ಣೀರಿಟ್ಟ ಮಲ್ಲಿ ಜಯದೇವ ಮತ್ತು ಅಪೇಕ್ಷಳ ನಿಶ್ಚಿತವನ್ನು ಕಣ್ಣರೆ ನೋಡುತ್ತಾಳೆ. ಜಯದೇವನನ್ನು ಭೇಟಿಯಾಗಿ ಯಾಕೆ ಮೋಸ ಮಾಡಿದೆ ಎಂದು ಪ್ರಶ್ನೆ ಮಾಡಿದ್ದಾಳೆ. ಜಯದೇವನು ತಾನು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪವಿಲ್ಲದೆ ಅವಳಿಗೆ ಎದುರು ಉತ್ತರ ಕೊಟ್ಟಿದ್ದಾನೆ. ಮಗುವನ್ನು ತೆಗೆದುಕೊ, ನಿನಗೆ ಬೇಕಾದಷ್ಟು ಹಣವನ್ನು ಕೊಡ್ತೀನಿ, ನಿನ್ನ ಮದುವೆಯನ್ನು ನಾನೇ ಮಾಡ್ತಿದ್ದೀನಿ, ನಿನ್ನಂಥ ನೂರಾರು ಹುಡುಗಿಯರು ನನ್ನ ಬಾಳಲ್ಲಿ ಬಂದು ಹೋಗಿದ್ದಾರೆ ಎಂದು ಬೈದು ಕಳಿಸುತ್ತಾನೆ. ಮಲ್ಲಿ ಈಗ ಆತ್ಮಹತ್ಯೆ ಪ್ರಯತ್ನಿಸಿದ್ದು ಭೌಮಿಕ ಬಂದು ಉಳಿಸಿದ್ದಾಳೆ. ನಿನಗೆ ಮೋಸ ಮಾಡಿರೋ ಹುಡುಗ ಯಾರು ಎಂಬ ಸತ್ಯ ಹೇಳು, ಇಲ್ಲದೆ ಹೋದಲ್ಲಿ ನಿನ್ನ ಬದುಕು ಕಷ್ಟವಾಗುತ್ತದೆ ಎಂದು ಬುದ್ಧಿ ಹೇಳುತ್ತಿದ್ದಾಳೆ. ಪ್ರೇಮಿಗಳ ದಿನವೇ ಪಾರ್ಥನಿಗೆ ಶಾಕಿಂಗ್ ಸುದ್ದಿ. ಇನ್ನು ಪಾರ್ಥ ತನ್ನ ಕೆಲಸವನ್ನೆಲ್ಲ ಮುಗಿಸಿಕೊಂಡು ಯಾರಿಗೂ ಹೇಳದಂತೆ ಬೇಗನೆ ಮನೆಗೆ ಬಂದಿದ್ದಾನೆ. ಇಷ್ಟು ಬೇಗ ಪಾರ್ಥ ಮನೆಗೆ ಬಂದಿದ್ದಕ್ಕೆ ಜಯದೇವನಿಗೆ ಶಾಕ್ ಆಗುತ್ತದೆ. ಆದರೆ ಮನೆಯಲ್ಲಿ ಎಲ್ಲರೂ ಜಯದೇವನಿಗೆ ಮದುವೆ ಫಿಕ್ಸ್ ಆಗಿರುವ ವಿಚಾರ ಹಾಗೂ ನಿಶ್ಚಿತಾರ್ಥ ನಡೆದ ಬಗ್ಗೆ ಹೇಳುತ್ತಾರೆ. ಪಾರ್ಥನಿಗೆ ಶಾಕ್ ಆಗುತ್ತದೆ. ಆದರೆ ಎಲ್ಲರೂ ಪಾರ್ಥನಿಂದ ಹುಡುಗಿ ಯಾರು ಎಂಬ ಸತ್ಯ ಮುಚ್ಚಿಡಲು ಮುಂದಾಗುತ್ತಾರೆ. ಶಕುಂತಲಾ ಪಾರ್ಥನಿಗೆ ವ್ಯಾಲೆಂಟೈನ್ಸ್ ಡೇ ದಿನವೇ ಕೈ ಸತ್ಯವನ್ನು ಹೇಳುತ್ತಾರೆ. ಅಪೇಕ್ಷೆ ಜೊತೆಗೆ ಜಯದೇವನ ಮದುವೆ ಫಿಕ್ಸ್ ಆಗಿದೆ ಎಂದು ಹೇಳಿದ್ದನ್ನು ಕೇಳಿ ಪಾರ್ಥ ಶಾಕ್ ಆಗಿದ್ದಾನೆ. ಅಪೇಕ್ಷೆ ಮತ್ತು ಪಾರ್ಥ ದೂರವಾದ್ರ ಅಪೇಕ್ಷೆ ಮತ್ತು ಪಾರ್ಥ ಭೇಟಿಯಾಗಿ ಇಬ್ಬರು ಮಾತನಾಡುತ್ತಾರೆ. ಪಾರ್ಥ ತಮ್ಮಿಬ್ಬರ ಪ್ರೀತಿ ವಿಚಾರವನ್ನು ಮುಚ್ಚಿಟ್ಟು ಈ ಮದುವೆಯನ್ನು ನಡೆಯಲು ಅಣಿ ಮಾಡಿಕೊಟ್ಟಿದ್ದಾನೆ. ಮನೆಯವರ ಆಸೆಗೆ ವಿರುದ್ಧವಾಗಿ ನಡೆದುಕೊಳ್ಳುವುದು ಬೇಡ ಎಂದು ಹೇಳಿದ್ದಾನೆ. ಜಯದೇವನಿಗೆ ಎಲ್ಲ ಸತ್ಯ ಗೊತ್ತಾಗಿದ್ದರೂ ಕೂಡ ಈಗ ಮದುವೆ ಕೆಲಸವನ್ನು ಪಾರ್ಥನ ಜವಾಬ್ದಾರಿ ಬಿಟ್ಟಿದ್ದಾನೆ. ಪಾರ್ಥ ವ್ಯಾಲೆಂಟೈನ್ಸ್ ಡೇ ತನ್ನ ಪ್ರೀತಿಗೆ ಎಳನೀರು ಬಿಡಲು ಮುಂದಾಗಿದ್ದಾನೆ. ಇವಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.